ಪ್ರತಿದಿನ ಗುರುಮಾತಾ ಗುರುವಾಣಿ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ಮಹಿಮೆಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಳ್ತಾ ಹೋಗೋಣ. ಇವತ್ತು ಕೂಡ ಎಂದಿನಂತೆ ನಮ್ಮ ಜೊತೆಗೆ ಶ್ರೀ ಗುರು ರಾಘವೇಂದ್ರ ರಾಯರ ಪರಮ ಭಕ್ತಿಯಾಗಿರುವಂತಹ ಗುರುಮಾತಾ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಗುರುಮಾತಾ ನಮಸ್ಕಾರ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಅಮ್ಮ, ಎಲ್ಲರಿಗೂ ನಮಸ್ಕಾರ. ಗುರುವೇ ಶರಣಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳ ಅವತಾರ ಮಹಾಪುರುಷ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಶೀರ್ವಾದ ಸಂಕಲ್ಪ ಸದಾಕಾಲ ಎಲ್ಲ ಜೀವರಾಶಿಲಿ ಇರಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ಸಂಕಲ್ಪನೂ ಸಹ ಮಾಡ್ತೀನಿ. ನೋಡಿ, ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾರೆ. ಆರಾಧನಾ ಮಹೋತ್ಸವ ಸ್ಟಾರ್ಟ್ ಆಗಿದೆ. ಖಂಡಿತ ಎಲ್ಲರೂ ಹೋಗಿ ಆ ಗುರುರಾಯರ ಅನುಗ್ರಹನ ಪಡ್ಕೊಳ್ಳಿ. ಅದೇ ರೀತಿ ಏನು ಕಷ್ಟ ಇದೆಯೋ, ಏನೇನು ಮನಸ್ಸಲ್ಲಿ ನೋವುಗಳಿದೆಯೋ ಎಲ್ಲನೂ ಹೇಳ್ಕೊಳ್ಳಿ. ಆ ಭಗವಂತನ ಆಶೀರ್ವಾದ ಸದಾಕಾಲ ಎಲ್ರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಗುರುವೇ ಶರಣು. ಇವತ್ತು ಶ್ರಾವಣದ ಶನಿವಾರ ಅಮ್ಮ. ಇವತ್ತು ಹೌದು, ಶ್ರೀ ಗುರು ರಾಘವೇಂದ್ರ ರಾಯರು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಮಹತ್ವ ಇದೆ ಇವತ್ತಿನ ದಿನ ಕೂಡ. ಶನಿ ಮಹಾತ್ಮನನ್ನ ಮತ್ತು ಆಂಜನೇಯನನ್ನ ನೆನೆಯುವಂತಹ ಒಂದು ದಿನ ಇವತ್ತು. ಶ್ರೀ ಗುರು ರಾಘವೇಂದ್ರ ರಾಯರಿಗೂ ಮತ್ತು ಹನುಮಂತ ದೇವರಿಗೂ ಇರುವಂತಹ ಒಂದು ನಂಟು ಯಾವ ರೀತಿಯಾಗಿದೆ ಅನ್ನೋದನ್ನ ನಮಗೆ ತಿಳಿಸ್ಕೊಡಿ. ಖಂಡಿತ. ನೋಡಿ, ಇವತ್ತು ಶ್ರಾವಣ ಶನಿವಾರ. ಶ್ರಾವಣ ಶನಿವಾರದಲ್ಲಿ ಬೇಕಾದಷ್ಟು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಅದೇ ರೀತಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿಸೋ ಅಂಥವ್ರು ಮಾಡಿಸ್ತಾ ಇರ್ತಾರೆ. ಶ್ರಾವಣ ತಿಂಗಳು ಬಂದ್ಬಿಡ್ತು ಅಂದರೆ ಶ್ರಾವಣ ಮಾಸದಲ್ಲಿ ಬೇಕಾದಷ್ಟು ಭಗವಂತನಿಗೆ, ಕೃಷ್ಣನಿಗಾಗಲಿ ಆ ಶಿವಪರಮಾತ್ಮನಿಗಾಗಲಿ ಬೇಕಾದಷ್ಟು ಪೂಜೆ ನಡೀತಾ ಇರುತ್ತೆ. ಯಾಕೆ ಅಂತಂದರೆ ಇವರಿಬ್ಬರು ಪಾತ್ರ ತುಂಬಾ ಇರುತ್ತೆ ಶ್ರಾವಣ ಮಾಸದಲ್ಲಿ. ಹರಿಹರನು ಒಂದು ಅಂತ ಹೇಳಿ ಆ ಭಗವಂತನ ಆಶೀರ್ವಾದದಿಂದ ಖಂಡಿತ ನಾವೆಲ್ಲರೂ ಆ ಸತ್ಯನಾರಾಯಣ ಪೂಜೆನ ಇಟ್ಕೊಂಡು ಪೂಜೆ ಮಾಡಲೇಬೇಕು. ಯಾಕೆ ಅಂತಂದರೆ ಪೌರ್ಣಮಿ ಮಾತ್ರ ಅಲ್ಲ, ಶನಿವಾರ ಸದಾ ಶನಿವಾರನೂ ಪೂಜೆ ಮಾಡಿದ್ರೆ ತುಂಬಾ ವಿಶೇಷತೆ ನಮಗೆ ಸಿಗುತ್ತೆ. ಯಾಕೆ ಅಂತಂದರೆ ಆ ಭಗವಂತನಲ್ಲಿ ಇರೋ ಅಂಥ ಮಹಿಮೆ, ದಶಾವತಾರ ಮಹಾಪ್ರಭು ಶ್ರೀರಾಮಚಂದ್ರ ಮೂರ್ತಿಗೂ ಸಹ ಈ ದಿನ ತುಂಬಾ ವಿಶೇಷತೆ ಇರುತ್ತೆ. ಹಾಗಾಗಿ ರಾಮ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾಗಲಿ ಪೂಜೆ ಕೊಡೋಂಥವ್ರಿಗೆ ಇವತ್ತಿನ ದಿವಸ ತುಂಬಾ ವಿಶೇಷತೆ ಇರುತ್ತೆ. ಇವತ್ತು ನಾವು ಹೋಗೋದ್ರಿಂದ ನಮಗೇನೆಲ್ಲ ಆಗುತ್ತೆ ಅಂತ ಅಂದರೆ ನಮಗಿರೋ ಅಂಥ ಆ ಶನ್ಮಹಾತ್ಮನ ಕಾಟನೂ ಸಹ ಖಂಡಿತ ಕಮ್ಮಿ ಆಗುತ್ತೆ. ಕಾಟ ಅಂತ ಎಲ್ಲರೂ ಹೇಳ್ತಾರೆ, ಕಾಟ ಅಂತ ಹೇಳಬಾರ್ದು. ಅದು ಒಂದೊಂದಕ್ಕೂ ನಾವು ವಿಷಯ ತಿಳಿಸ್ಕೊಡ್ತೀನಿ, ತಿಳ್ಕೊಳ್ಳಿ. ಗುರುವೇ ಶರಣಂ. ಒಬ್ಬರು ಕಾಲರ್ ಇದ್ದಾರೆ, ಮಾತಾಡೋಣ. ಹೊಸದುರ್ಗದಿಂದ ಗಾಯತ್ರಿ ಅಂತ ಹೇಳಿ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಮಾತಾಡಿ. ಗುರುಮಾತಾ ಇದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರಮ್ಮ. ಹೇಳಿಮ್ಮ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಬಗ್ಗೆ ಏನು ಸಮಸ್ಯೆಮ್ಮ ಹೇಳಿ. ಮಗ ತುಂಬಾ ಬಾಳ ಡ್ರಿಂಕ್ಸ್ ಮಾಡ್ತಾನೆ. ಮಗ ತುಂಬಾ ಡ್ರಿಂಕ್ಸ್ ಮಾಡ್ತಾನೆ ಮೇಡಮ್. ಒಬ್ಬನೇ ಮಗನ ಅಮ್ಮ? ಒಬ್ಬನೇ ಮಗ, ಒಬ್ಬ ಮಗಳು. ಮಗಳಿದ್ದಾಳೆ. ಮಗಳು ಚಿಕ್ಕವಳ ದೊಡ್ಡವಳ? ಮಗಳು ದೊಡ್ಡವಳು. ಮಗನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ ಅಮ್ಮ? ಹತ್ರ ಇದ್ರೆ ಕೊಡಕ್ಕಾಗುತ್ತಾ ಮಾತಾಡಕ್ಕೆ? ಅಮ್ಮ ಕೇಳಿಸ್ತಾ ಇದೆಯಾ ನಾವು ಮಾತಾಡ್ತಿರೋದು ನಿಮ್ಗೆ? ಕೇಳುತ್ತೆ ಮೇಡಮ್. ಏನಾಗಿದೆ? ನಿಮ್ ಮಗ ಕುಡಿತಾರಾ? ಕುಡಿತಾರೆ. ಮದ್ವೆ ಮಾಡಿದೀವಿ, ತುಂಬಾ ಕುಡಿತಾನೆ. ಮಕ್ಕಳು ಇದಾರ ನಿಮ್ ಮಗನಿಗೆ? ಇಲ್ಲ, ಒಬ್ಬ ಮಗಳಿದ್ದಾಳೆ ಮೇಡಮ್. ಏನ್ ಕೆಲಸ ಮಾಡ್ತಾರಮ್ಮ? ಅವನು ಫ್ಯಾಕ್ಟ್ರಿ ನೋಡ್ಕೊಂತಿದ್ದಾನೆ. ಹೌದು ಮೇಡಮ್. ಮದುವೆ ಆಗಿದೆ ಅಂತ, ಮಗು ಕೂಡ ಇದೆ ಅಂತೆ, ಬಟ್ ಗಲಾಟೆ ಮಾಡ್ತಾರೆ. ಹೌದು. ನೋಡಿ ಅಮ್ಮ, ನಿಮ್ಮ ಮಗ ಹತ್ರ ಇದ್ರೆ ಫೋನ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೈಲೆಂಟ್ ಆಗಿದ್ದೀರಾ? ಅವ್ರ ವಾಯ್ಸ್ ಕೇಳಿದ್ರೆ, ಅವ್ರ ಧ್ವನಿ ಕೇಳಿದ್ರೆ ಅವರಲ್ಲಿರೋ ಅಂಥ ಏನು ವೇದನೆ ಇದೆ, ಅವರಲ್ಲಿ ಏನು ನೋವುಗಳಿದೆ ಅನ್ನೋದು ತಿಳ್ಕೊಬೋದಮ್ಮ. ಸ್ವರ ಮೂಲಕ ತಿಳ್ಕೊಬೋದು. ಯಾಕೆ ಆ ಮಗ ಹೀಗಾಗಿದ್ದಾನೆ ಅಂತ ಅಂದರೆ, ಅಮ್ಮ ಸೆಂಟ್ರಲ್ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ, ಆಮೇಲೆ ಮತ್ತೆ ಕೇಳಿ. ಯಾಕೆ ಅಂತ ಅಂದರೆ ಮಗನಲ್ಲಿ ಇರೋ ಅಂಥ ನೋವುಗಳು ಖಂಡಿತ ನಿಮ್ಮ ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಅದನ್ನು ನಿಧಾನವಾಗಿ ಆ ಮಗನಲ್ಲಿ ಇರೋ ಅಂಥ ನೋವುಗಳನ್ನ ನೀವು ಫಸ್ಟ್ ಕರಗಿಸಿ. ಯಾಕೆ ಅಂತ ಅಂದರೆ ಮಗನಿಗೆ ಇವಾಗ ಇರೋ ಅಂಥ ಮನೆಯಲ್ಲಿ ಯಾರಿಂದನೂ ಒಂದು ಎಂಕರೇಜ್ ಇಲ್ಲ. ಅವ್ರು ಮಾಡೋಂಥ ಕಾರ್ಯಕ್ಕಾಗಲಿ, ಅವ್ರು ಮಾಡೋಂಥ ಯಾವುದೇ ಒಂದು ವಿಶೇಷವಾಗಿರಲಿ, ಅವ್ರಿಗೆ ಆ ಸಂತೋಷನೂ ಮನೆಯಲ್ಲಿ ಸಂತೋಷ ಸಿಗ್ತಾ ಇಲ್ಲ. ಅದರಿಂದನೇ ಅವ್ರು ಜಾಸ್ತಿ ಕುಡಿತಾ ಇರೋ ಅಂಥದ್ದು. ಅದನ್ನು ಖಂಡಿತವಾಗ್ಲೂ ಸರಿಯಾಗಬೇಕು ಅಂದರೆ ಪ್ರೀತಿ ವಿಶ್ವಾಸ ಕೊಡಿ, ನಂಬಿಕೆ ಕೊಡಿ. ಖಂಡಿತವಾಗ್ಲೂ
ಅವ್ರು ಮಾಡೋ ಅಂಥ ತಪ್ಪಿಂದ ಹೊರಗೆ ಬರ್ತಾರಮ್ಮ. ಖಂಡಿತವಾಗ್ಲೂ ತಾಯಿ ಆದವರು ದಂಡಿಸ್ಬೇಡಿ, ಕೊಂಚ ಸಮಾಧಾನದಿಂದ, ಸ್ವಲ್ಪ ಸಮಾಧಾನದಿಂದ ಅವ್ರಿಗೆ ಹೇಳೋ ಅಂಥದ್ದು ತಿಳಿ ಹೇಳಿ, ಶಾಂತತೆಯಿಂದ ಅಡ್ವೈಸ್ ಕೊಡಿ. ಖಂಡಿತವಾಗ್ಲೂ ಅವರು ಸ್ವಲ್ಪ ಸಮಾಧಾನ ಆಗ್ತಾರೆ. ಅವ್ರು ಯಾವ ಕಾರಣಕ್ಕೂ ಕೆಟ್ಟ ದಾರಿ ಹಿಡಿಯೋಂಥವ್ರಲ್ಲ, ಒಳ್ಳೆ ಹುಡುಗನಾಗಿದ್ದಾನೆ, ತಿದ್ಸಿ ಅಮ್ಮ, ಒಳ್ಳೆಯದಾಗುತ್ತೆ. ಆ ಗುರುರಾಯರ ಆಶೀರ್ವಾದ ಸದಾಕಾಲ ನಿಮಗೂ ನಿಮ್ಮ ಕುಟುಂಬಕ್ಕೂ ಇರಲಿ ಅಂತ ನಾನು ಸಂಕಲ್ಪ ಮಾಡ್ತೀನಮ್ಮ. ಗುರುವೇ ಶರಣು. ಧನ್ಯವಾದಗಳು ಗಾಯತ್ರಿ ಅವರೇ ಕರೆ ಮಾಡಿದ್ಕೆ. ಇನ್ನು ನೆಕ್ಸ್ಟ್ ಕಾಲರ್ ಇದ್ದಾರಮ್ಮ, ಮಾತಾಡೋಣ. ಮಾಧವ್ ಮೂರ್ಬಿದ್ರಿ ಅಂತ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಮಾತಾಡಿ, ಗುರುಮಾತಾ ಇದ್ದಾರೆ, ಮಾತಾಡಿ ಸರ್. ನನಗೆ ಮೇಡಮ್, ನಾನು ಬೇಕರಿ ಉದ್ಯೋಗ ಮಾಡ್ತಿದ್ದೀನಿ, 15 ವರ್ಷ ಆಯ್ತು. ಏನು ಇಂಪ್ರೂವ್ಮೆಂಟ್ ಇಲ್ಲ. ಒಂದ್ಸಲ ಲಾಸ್ ಆಗ್ತದೆ, ಒಂದ್ಸಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತದೆ. ಅಂದ್ರೆ ಏನು ಅದ್ರಲ್ಲಿ ಅಂದ್ರೆ ಅಷ್ಟಕ್ಕಷ್ಟು ಉಂಟು ಅಷ್ಟೇ ಅಮ್ಮ. ಏನು ವ್ಯಾಪಾರ ಉನ್ನತ ಮಟ್ಟಿಗೆ ಹೋಗುದಿಲ್ಲ, ಮೇಲ್ಮಟ್ಟಕ್ಕೆ. ನೀವು ಮಾಡೋ ಅಂಥ ಬಿಸ್ನೆಸ್ ಆಗಲಿ ಇಲ್ವಾ, ಅಥವಾ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆ ಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ಗಣಪತಿ ಹೋಮ, ನವಗ್ರಹ ಹೋಮ, ಸತ್ಯನಾರಾಯಣ ಹೋಮ ನೀವು ಮಾಡಿಸಿದ್ರೆ ಶುಭ ಆಗುತ್ತೆ. ಯಾಕೆ ಅಂತ ಅಂದರೆ ಅಲ್ಲಿರೋ ಅಂಥ ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಅಂದರೆ ಬಿಸ್ನೆಸ್ ಮಾಡೋ ಅಂಥ ಸ್ಥಳದಲ್ಲಿ ಖಂಡಿತವಾಗ್ಲೂ ಈ 3 ಹೋಮ ಮಾಡಿದ್ರೆ ಭಾರಿ ಒಳ್ಳೆಯದಾಗುತ್ತೆ. ಇದನ್ನು ನೀವು ಮಾಡಿ, ಈಗ ಬರೋ ಅಂಥ ಶ್ರಾವಣ ಶನಿವಾರದಲ್ಲಿ, ಈ ಶನಿವಾರ ಮುಗಿತಾ ಬಂದಿದೆ, ಬೆಳಗ್ಗೆನೇ ಮಾಡಬೇಕು. ಬರೋ ಅಂಥ ಶನಿವಾರ ದಿವಸ ನೀವು ಮಾಡಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮಗೆ ಅದರಲ್ಲೂ ಸಹ ಇನ್ನೂ ಒಳ್ಳೇದಾಗ್ತಾ ಇಲ್ಲ ಅಂತ ಅಂದರೆ ನೀವು ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಫೋಟೋ ಮತ್ತು ನೀವು ಮಾಡ್ತಾ ಇರೋ ಅಂಥ ಬಿಸ್ನೆಸ್ ಅಂಗಡಿ ಅಂತ ಆ ಶಾಪಿಂದು ಫೋಟೋ ಕಳಿಸಿ. ನೀವು ನನಗೆ ಏನಾಗಿದೆ ಅಂತ ನೋಡಿಬಿಟ್ಟು ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಒಳ್ಳೆಯದಾಗುತ್ತೆ. ಧೈರ್ಯವಾಗಿರಿ. ಖಂಡಿತ ನೀವು ಮಾಡೋಂಥ ಕರ್ತವ್ಯದಲ್ಲಿ ನಿಷ್ಠೆಯಿಂದ ಮಾಡಿ. ಅದೇ ರೀತಿ ಅಲ್ಲಿ ಕೂತ್ಕೊಂಡು ತೂಗುಡಿಸ್ಬಾರ್ದು. ಒಂದು ಸ್ಥಳದಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಒಂದು ದೇವ್ರ ಫೋಟೋ ಇಡಬೇಕು, ಮತ್ತು ದೀಪ ಹಚ್ಚಬೇಕು ಬೆಳಗ್ಗೆ ಹೋಗಿದ ತಕ್ಷಣ. ಅದೇ ರೀತಿ ಒಂದು ಕಳಸನ ಇಡಲೇಬೇಕು. ಯಾವುದೇ ಒಂದು ವ್ಯಾಪಾರ ಆಗಿರಲಿ ನೋಡಿ, ಕಳಸ ಇಟ್ಟರೆ ಆ ಗಾಯತ್ರಿ ದೇವಿ ಅಲ್ಲೇ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಯಾವಾಗಲೂ ಶ್ರೀ ವಿಷ್ಣು ಅವತಾರ ಕಳಸದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಆ ಕಳಸಕ್ಕೆ ಪೂಜೆ ಮಾಡ್ತಾ ಇರುವಾಗ ನಿಮಗೆ ಲಕ್ಷ್ಮೀ ಕಟಾಕ್ಷ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ದಿನನಿತ್ಯ ಬರಹಂತ ಹಣದಿಂದ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬರುತ್ತೆ. ಒಳ್ಳೆಯದಾಗುತ್ತೆ, ಚಿಂತೆ ಮಾಡಬೇಡಿ. ಗುರುರಾಯರ ಅನುಗ್ರಹ ನಿಮಗಿರಲಿ. ಧನ್ಯವಾದಗಳು ಮಾಧವ್ ಅವರೇ ಕರೆ ಮಾಡಿದ್ಕೆ. ಇನ್ನು ಇನ್ನೊಬ್ರು ಕಾಲರ್ ಇದ್ದಾರೆ ಅಮ್ಮ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ರಮೇಶ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಾತಾಡಿ, ಗುರು ಮಾತಾ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ. ಏನು ಸಮಸ್ಯೆ ಅಂತ ಹೇಳಿ. ಸಮಸ್ಯೆ ಏನಿಲ್ಲ, ನಮ್ಮ ಡಾಕ್ಟರ್ದು ಮದ್ವೆದು ಇದು ಮಾಡ್ತಾ ಇದೀವಿ, ಓಡಾಡ್ತಾ ಇದೀವಿ. ಮದ್ವೆಗೆ ಗಂಡು ಹುಡುಕ್ತಾ ಇದ್ದೀರಾ? ಗಂಡು ಹುಡುಕ್ತಾ ಇದೀವಿ. ಓಕೆ. ಸುರಕ್ಷಾ ಸರ್, ನೀವು ಮಾತಾಡ್ತಾ ಇರೋದು ಒಂಚೂರು ವಯಸ್ಸು ಜಾಸ್ತಿ ಮಾಡಿ ಮಾತಾಡಿ. ಯಾಕಂದ್ರೆ ನೀವು ಟಿವಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ವಾಲ್ಯೂಮ್ನ ಕಡಿಮೆ ಮಾಡಿ ಮಾತಾಡಿ ಸರ್. ಮಗಳ ಹೆಸರು ಹೇಳಿ. ಮಗಳು ಹೆಸರು ಸುರಕ್ಷಾ ಆರ್. ಸುರಕ್ಷಾ ಅಂತ ಹೇಳಿ. ಮಗಳಿಗೆ ಇವಾಗ ಲಗ್ನಕ್ಕೆ ನೀವು ನೋಡ್ತಾ ಇರೋ ಅಂಥದ್ದು, ಮಗಳಿಗೆ 3 ತಿಂಗಳು ತುಂಬಬೇಕು. 3 ತಿಂಗಳು ಕ್ರಾಸ್ ಆದಮೇಲೆ ಮದುವೆ ಆಗೋ ಅಂಥದ್ದು. ಯಾಕೆ ಅಂತಂದರೆ ನಿಮ್ಮ ಮನೆ ದೇವ್ರ ಹೆಸರಲ್ಲಿ ಒಂದು ಪೂಜೆ ಕೊಟ್ಬಿಟ್ಟು ಒಂದು ಪ್ರಸಾದ ಕೇಳಿ. ಕಾರಣ ಏನು ಅಂತ ಅಂದರೆ ಮಗಳಿಗೆ ಇವಾಗಿರೋ ಅಂಥ ಚಿಕ್ಕದೊಂದು ದೋಷ ಇದೆ, ಅದು ಪರಿಹಾರ ಮಾಡ್ಕೊಳ್ಳಿ. ದೃಷ್ಟಿ ದೋಷ. ಅದೇನು ದೃಷ್ಟಿ ದೋಷ ಅಂತ ಅಂದರೆ ನೀವು ಕೈ ಹಾಕಿದ್ದಂಥ ಕಾರ್ಯ ಸಕ್ಸಸ್ ಆಗ್ತಾ ಇಲ್ಲ, ತುಂಬ ಹುಡುಕ್ತಾ ಇದ್ದೀರಾ. ಖಂಡಿತವಾಗ್ಲೂ ಅದು ಸಕ್ಸಸ್ ಆಗಬೇಕು ಅಂತಂದರೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ಟು ಮಗಳನ್ನ ಕೂಡಿಸಿ, ಮನೆ ದೇವ್ರ ಹತ್ರ ಕೂಡಿಸಿ ಒಂದು ದೃಷ್ಟಿನ ತೆಗೆಸಿ ತೆಂಗಿನಕಾಯಿನ ತೊಗೊಬಂದು ಆ ಭಗವಂತನ ಹತ್ರ ಇಟ್ಟು ಪೂಜೆ ಮಾಡಿ. ಖಂಡಿತ ಒಳ್ಳೆಯದಾಗುತ್ತೆ. ಮದುವೆಗೆ ಮುಂಚೆ ಒಂದು ಟೈಮು ನೀವು ಮಂತ್ರಾಲಯ ಕರ್ಕೊಂಡೋಗಿ ಹೆಜ್ಜೆ ನಮಸ್ಕಾರ ಮಾಡಿಸ್ಕೊಬನ್ನಿ. ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಚಿಂತೆ ಮಾಡಬೇಡಿ. ಗುರುರಾಯರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರುತ್ತೆ. 3 ತಿಂಗಳು ಮುಗ್ದಿದ ತಕ್ಷಣ ಮದುವೆ ಆಗುತ್ತೆ. ಧನ್ಯವಾದಗಳು ರಮೇಶ್ ಅವರೇ ಕರೆ ಮಾಡಿದ್ಕೆ. ಇವತ್ತು ಶನಿವಾರ ಹನುಮಂತ ದೇವರ ವಾರವಾಗಿದ್ದು ಹನುಮಂತರಿಗೂ ಮತ್ತು ಶ್ರೀ ಗುರು ರಾಘವೇಂದ್ರ ರಾಯರಿಗೂ ಇರುವಂತಹ ಒಂದು ಸಂಬಂಧ, ಒಂದು ನಂಟು ಯಾವ ರೀತಿಯಾಗಿರೋದನ್ನು ನಮಗೆ ತಿಳಿಸ್ಕೊಡಿ ಗುರು. ಖಂಡಿತ. ನೋಡಿ, ರಾಘವೇಂದ್ರ ಸ್ವಾಮಿ 12 ವರ್ಷ ತಪಸ್ ಮಾಡಿದ್ದಾರೆ ಪಂಚಮುಖ ಆಂಜನೇಯಲ್ಲಿ. ಪಂಚಮುಖಿಲೇ 12 ವರ್ಷ ಗುಹೆಯಲ್ಲಿ ಹೋಗಿ ಭಗವಂತ ಅಲ್ಲೋಗಿ ಕೂತ್ಕೊಳ್ಳೋಕ್ಕೆ ಒಂದು ಡೋರ್ ಇದೆ. ಪಂಚಮುಖಿ ಹೋಗಿರೋ ಅಂಥವ್ರಿಗೆ ಸಾಮಾನ್ಯ ಎಲ್ರಿಗೂ ಗೊತ್ತಿರುತ್ತೆ. ಅದು ಹೇಗೆ ಅಂತ ಅಂದರೆ ಹಿಂಭಾಗದಲ್ಲಿ ಪುಷ್ಪಕ ವಿಮಾನ ಇರೋ ಅಂಥ ಜಾಗದಲ್ಲಿ ಹೋಗಿ ಒಂದು ಸ್ವಲ್ಪ ಜಾಗದಲ್ಲಿ ಆ ಬಂಡೆಲಿ ಕೂತ್ಕೊಳ್ಳೋ ಅಂಥ ಸ್ಥಳದಲ್ಲಿ ಏನಿದ್ರೆ 1.5 ಅಡಿ ಇರ್ಬೋದು ಅಷ್ಟೇ, ಒಂದು ಟೇಬಲ್ ಅಷ್ಟು ಇರ್ಬೋದು ಅಷ್ಟೇ, 1.5 ಅಡಿ ಟೀಪಾಯಿ ಅಷ್ಟು ಜಾಗದಲ್ಲಿ ಆ ಭಗವಂತ ಹಾವಿನ ರೂಪದಲ್ಲಿ ಸರ್ಪ
ರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಸರ್ಪ ರೂಪದಲ್ಲಿ ಹೋಗಿ ಒಳಗಡೆ ಅಲ್ಲಿ ಮೇಲೆ ಒಳಗಡೆಗೆ ಹೋದ್ಮೇಲೆ ಆ ದೇಹ ಬರ್ತಾ ಇತ್ತಂತೆ. ಹಾಗೆ 12 ವರ್ಷ ಕಾಲ ರಾಘವೇಂದ್ರ ತಪಸ್ ಮಾಡಿದರೆ ಪಂಚಮುಖ ಆಂಜನೇಯನಲ್ಲಿ. ಸಾಧಾರಣ ಅಲ್ಲ, ಗುರುರಾಯರ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು ಅಂತ ಭಾರಿ ವಿಷಯ ಇದೆ. ಅದಕ್ಕೋಸ್ಕರನೇ ನಾವು ತಿಳ್ಕೊಬೇಕು ಅಂತಂದರೆ ಖಂಡಿತ ಮಂತ್ರಾಲಯಕ್ಕೆ ಹೋಗೋಂಥವ್ರು ಅಲ್ಲಿಗೆ ಹೋಗಿ ಬರಲೇಬೇಕು. 12 ವರ್ಷ ತಪಸ್ ಮಾಡಿದ ಮೇಲೆ ರಾಘವೇಂದ್ರ ಸ್ವಾಮಿಗೆ ಪಂಚಮುಖದಲ್ಲಿ 5 ಮುಖದಲ್ಲಿ ದರ್ಶನ ಕೊಟ್ಟಿದ್ದಾರೆ ಭಗವಂತ. ಲಕ್ಷ್ಮೀ ನರಸಿಂಹ ಸ್ವಾಮಿ, ಹಯಗ್ರೀವರು, ವರಾಗಮೂರ್ತಿ, ಆಂಜನೇಯ ಸ್ವಾಮಿ, ಮತ್ತೆ ಬಂದು ಕಲ್ಕಿ ಭಗವಂತ. ಈ 5 ಮುಖದಿಂದನೂ ಅವರಿಗೆ ದರ್ಶನ ಆಗಿದೆ. ಸಾಧಾರಣ ವಿಷಯ ಅಲ್ಲ. ರಾಘವೇಂದ್ರ ಸ್ವಾಮಿ ಬೇಕಾದಷ್ಟು ಎಲ್ಲ ದೇವತೆಗಳಿಂದನೂ ಆಶೀರ್ವಾದ ತೊಗೊಂಡಿರೋರು. ಅವ್ರ ಹತ್ರ ಹೋಗಿ ನಾವು ದರ್ಶನ ಮಾಡಿ ಅವರಿಂದ ಆಶೀರ್ವಾದ ತೊಗೊತೀವಿ ಅಂತ ಅಂದರೆ ನಾವೆಷ್ಟು ಭಾಗ್ಯಶಾಲಿ ಅಲ್ವೇ? ಹಾಗಾಗಿ ಅದಕ್ಕೋಸ್ಕರನೇ ಹೋಗೋಂಥವ್ರು ಎಲ್ಲರೂ ಪಂಚಮುಖ ದರ್ಶನ ಮಾಡ್ಕೊಂಡು ಖಂಡಿತ ಬನ್ನಿ. ಅದರಲ್ಲೂ ಅಮಾವಾಸ್ಯೆ ದಿವಸ ಪಂಚಮುಖಿಲೇ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವಕ್ಕೆ ನೀವು ಯಾರು ಬೇಕಾದರೂ ಹೋಗ್ಬೋದು. ಅದೇ ರೀತಿ ಭಯ ಇರೋ ಅಂಥವ್ರು, ದೇಹದಲ್ಲಿ ಆರೋಗ್ಯ, ನಮಗೆ ಯಾವಾಗ ನೋಡಿದ್ರೂ ದೇಹ ಒಂಥರ ವೈಬ್ರೇಷನಲ್ಲೇ ಇರುತ್ತೆ, ಯಾರನ್ನು ನೋಡಿದ್ರೆ ಭಯ ಬೀಳೋದು ಅಥವಾ ನಾವೇನೇ ಏನಾದರೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು ಅವತ್ತಿನ ದಿವಸ ಹೋಗಿ ರಥೋತ್ಸವ ಮಾಡ್ಕೊಬಂದರೆ ತುಂಬಾ ವಿಶೇಷತೆ. ಯಾಕೆ ಅಂತಂದರೆ ಹೋಗ್ತಾ ಹೇಳೋಣ, ಮಾತಾಡೋಣ. ಒಬ್ರು ಕರೆ ಇದ್ದಾರೆ, ಕರೆಯನ್ನು ಮಾತ್ರ ಪ್ರದೀಪ್ ಅಂತ ಬಿಜಾಪುರಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಾತಾಡಿ, ಗುರುಮಾತಾ ಇದ್ದಾರೆ, ಮಾತಾಡಿ. ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ಹೇಳಿ, ಹಾ ಏನು ಸಮಸ್ಯೆ ಅಂತ ಹೇಳಿ. ಮೇಡಮ್ ನಮ್ಮ ತಾಯಿ ಅಲ್ಲ ಮೇಡಮ್ ರೀ. ಹೇಳ್ರಿ. ನಮಸ್ಕಾರ ಹೇಳ್ರಿ. ಹೇಳ್ರಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡ್ರಿ. ಅಮ್ಮ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಯಾಕಂದ್ರೆ ನೀವು ಮಾತಾಡ್ತಾ ಇರೋದು ನಮ್ಗೆ ಕೇಳಿಸುತ್ತೆ. ಮ್ಯೂಟ್ ಮಾಡಿ, ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ನೀವು ಮಾತಾಡಿ. ಓಕೆ, ಮಾತಾಡಿ. ನಮಸ್ತೆ ರೀ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿಮ್ಮ. ನಮ್ಮ ಮಗನ ಕೇಳೋದೈತ್ರಿ ನಮ್ಗೆ. ಹೇಳ್ರಿ, ಮಗನ ಬಗ್ಗೆ ಏನ್ ಕೇಳ್ತೀರಾ ಹೇಳ್ರಿ. ಮಗ ಒಂಜರ ಒಟ್ಟು ಒಂದಿದ್ದೆ ಅನ್ಕೋತ್ ಕುಂಡಿರ್ತಾನ್ರಿ, ಮಾನಸಿಕ ಮಾಡ್ಕೊಂಡಂತೀರ ಮಗ. ಅಮ್ಮ, ನಿಮ್ಮ ವಾಯ್ಸು ಕ್ಲಿಯರ್ ಇಲ್ಲ. ಏನು ಕೇಳ್ತಾ ಇದ್ದೀರಾ ಪ್ರಶ್ನೆ ಅಂತ ಗೊತ್ತಾಗ್ತಾ ಇಲ್ಲ. ಸರಿ, ಕರೆಕ್ಟಾಗಿ ನೀವು ಹೇಳಿದ್ರೆ ಮಾತ್ರನೇ ನಿಮ್ಗೆ ಆನ್ಸರ್ ಸಿಗುತ್ತೆ ಸರಿಯಾಗಿ. ನಾವು ಕೇಳಿಸ್ಕೊಳ್ಳೋಂಥ ಪ್ರಶ್ನೆ ಕರೆಕ್ಟಾಗಿರ್ಬೇಕಲ್ಲಮ್ಮ. ಸರಳವಾಗಿ ಮಾತಾಡಿ, ಸರಳವಾಗಿ ಮಾತಾಡಿ. ಅಮ್ಮ, ನೀವು ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಮಾತಾಡಿ. ಯಾಕಂದ್ರೆ ನೀವು ಮಾತಾಡ್ತಾ ಇರಬೇಕಾದ್ರೆ ನಾವು ಮಾತಾಡ್ತಾ ಇರೋದು ನಮಗೆ ರಿಪ್ಲೈ ಆಗಿ ಕೇಳ್ತಾ ಇರುತ್ತೆ. ಅದಕ್ಕಾಗಿ ನೀವು ಕೂಡ ಟಿವಿಯನ್ನ ಮ್ಯೂಟ್ ಮಾಡಿ ಮಾತಾಡಿ. ಇನ್ನೊಬ್ರು ರಂಗಸ್ವಾಮಿ ಅಂತ ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಹಾಸನದಿಂದ ಕರೆ ಮಾಡಿದ್ದಾರೆ ಅವರು. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಮಾತಾಡಿ, ಗುರುಮಾತಾ ಇದ್ದಾರೆ, ಮಾತಾಡಿ ಸರ್. ಮಾತಾಜಿ ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ನಾನು ಹಾಸನದಿಂದ ನಾನು ವ್ಯವಸಾಯ ಮಾಡ್ಕೊಂಡಿದ್ದೀನಿ. ನಮ್ಮನಲ್ಲಿ ಒಂದು ಮಾನಸಿಕ ನೆಮ್ಮದಿ ಇಲ್ಲ, ಆರೋಗ್ಯ ಸ್ಥಿತಿಗಳು ಸರಿ ಇಲ್ಲ. ಹಾಗಾಗಿ ಮಾನಸಿಕ ನೆಮ್ಮದಿನೇ ಇಲ್ದಂಗ ಆಗ್ಬಿಟ್ಟಿದೆ ನಮ್ಮ ಕುಟುಂಬದಲ್ಲಿ. ಹಾಗಾಗಿ ಇದಕ್ಕೆ ಏನ್ ಸಮಸ್ಯೆ? ನಾನು ರಾಯರ್ ಭಕ್ತರಾರೆ, ನಾನು ಗುರು ರಾಯರ್ ಭಕ್ತ. ನಾನು ತುಂಬಾ ಸಂತೋಷ. ಇಡೀ ನಮ್ಮ ಫ್ಯಾಮಿಲಿ. ತುಂಬಾ ಸಂತೋಷ. ನಿಮ್ಮ ಒಂದು ಹೆಚ್ಚು ಕಡಿಮೆ ನಾವು 3 ತಿಂಗಳಿಗೆ ಒಂದ್ಸಲ ರಾಯರ್ ದರ್ಶನ ಮಾಡ್ಕೊಂಡ್ ಬರ್ತೀವಿ ನಾವು. ವೆರಿ ಗುಡ್, ವೆರಿ ಗುಡ್. ತುಂಬಾನೇ ಖಂಡಿತ ಮೇಡಮ್, ಹಾಸನದಿಂದ ಹೋಗ್ತೀನಿ. ಮತ್ತೇನು ರಾಯರ್ ನಿಮ್ ಜೊತೆಲೇ ಇದ್ದಾರೆ? ನಮ್ಗಿಂತ ನಿಮ್ಗೆ ರಾಯರು ಆಗ್ಬಿಟ್ಟಿದ್ದಾರೆ. ಕೆಲವು ಸಲ ಕೇಳ್ಪಟ್ಟಿದ್ದೀನಿ, ರಾಯರು ನಮ್ ಕನ್ಸಲ್ಲಿ ಎಷ್ಟೋ ಸಲ ಬಂದಿದ್ದಾರೆ. ನನ್ನ ಮಕ್ಳ ಹತ್ರ ಹೇಳಿದೀನಿ ನಾನು. ಅದೇನು ಕೋಇನ್ಸಿಡೆಂಟ್ ಅಂತ ಗೊತ್ತಿಲ್ಲ, ಆದ್ರೂ ಯಾಕೋ ಒಂದ್ ರೀತಿ ಮನಸ್ಸಲ್ಲಿ ನೆಮ್ಮದಿ ಯಾವ್ದು ಇಲ್ಲ ನಮ್ಗೆ. ಯಾವುದು ಇಲ್ಲ ಅನ್ನೋದಕ್ಕಿಂತ ಇದೆ, ಇರೋದ್ರಿಂದನೇ ಮನಸ್ಸಲ್ಲಿ ನೆಮ್ಮದಿ ಇಲ್ಲ. ಮಾನಸಿಕದಲ್ಲಿ ನೀವೆಲ್ಲ ವಿಷಯನೂ ಮರೆತು ಸ್ವಲ್ಪ ಒಂದೊಂದು ಟೈಮಲ್ಲಿ ಮರ್ತೋಗ್ತೀರಾ, ಒಂದೊಂದು ಟೈಮಲ್ಲಿ ಕರೆಕ್ಟಾಗಿ ಹೇಳ್ತಾ ಇರ್ತೀರಾ. ಈ ಥರ ಮನೆಯಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡು ಸಹ ಆಗ್ಬಿಡುತ್ತೆ. ಇದು ಯಾಕೆ ಅಂತ ಅಂದರೆ ಪೂರ್ವದಲ್ಲಿ ಇರೋ ಅಂಥ ಕರ್ಮಗಳು ಯಾವುದೂ ನಮ್ಮನ್ನು ಬಿಡೋದಿಲ್ಲ ನೋಡಿ, ಯಾವುದೋ ಒಂದು ರೂಪದಲ್ಲಿ ಕಾಡಿಸ್ತಾ ಇರುತ್ತೆ. ಆ ಕರ್ಮ ರೂಪ ಅನ್ನೋದೇನು ದೋಷದಲ್ಲಿ, ಆ ದೋಷ ಅನ್ನೋದೇ ಶಾಪ ಆಗುತ್ತೆ, ಶಾಪ ಅನ್ನೋದೇ ಪಾಪ ಆಗುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳಿ ಖಂಡಿತವಾಗ್ಲೂ. ಪಿತೃದೋಷ ಇದೆ, ಚಿಕ್ಕದು ದೊಡ್ಡದಾಗೇನಿಲ್ಲ, ಪಿತೃದೋಷ ಇದೆ. ಅದನ್ನು ಸರಿಪಡಿಸ್ಕೊಂಡ್ರ ಅಂತ ಅಂದರೆ ಮನೇಲಿ ನೀವು ಇನ್ನೂ ನೆಮ್ಮದಿಯಾಗಿ ಬಾಳ್ಬೋದು. 3 ತಿಂಗಳಿಗೊಂದು ಹೋಗ್ತಾ ಇದ್ದೀರಾ, ಖಂಡಿತ ತಿಂಗಳಿಗೊಮ್ಮೆ ಹೋಗೋ ಅಂತ ಗುರುರಾಯರು ಕರ್ಸ್ಕೊತಾ ಇರ್ತಾರೆ ನಿಮ್ಮನ್ನು. ಆತ್ಮ ಭಕ್ತನಾಗಿದ್ದೀರಾ, ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ರಾಯರು ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆ. ಇರೋ ಅಂಥ ದೋಷನ ಪರಿಹಾರ ಮಾಡ್ಕೊಳ್ಳಿ. ಗುರುವೇ ಶರಣಂ. ಧನ್ಯವಾದಗಳು ರಂಗಸ್ವಾಮಿ ಅವರೇ ಕರೆ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದಾರಮ್ಮ, ಮಾತಾಡ್ಸೋಣ. ಕುಣಗಲಿಂದ ಬಸವರಾಜ್ ಅವರು ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಾತಾಡಿ, ಗುರುಮಾತಾ ಇದ್ದಾರೆ, ಮಾತಾಡಿ ಸರ್. ಗುರುಮಾತಾಜಿ ನಮೋ ನಮೋ.
ನಮೋ ನಮಃ ಗುರುರಾಯರೇ, ಹೇಳಿ. ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ. ಓಕೆ, ನಮ್ದೊಂದು ಜಮೀನು ಮಾರಾಟ ಮಾಡಿದ, ಸ್ವಲ್ಪ ದುಡ್ಡು ಬರುತ್ತೆ ಹೆಂಗೆ ಅಂತ ಕೇಳ್ಬೇಕು ಮೇಡಮ್. ಮತ್ತೆ ಇನ್ನೇನು ಮಾರಾಟ ಆಗಿದೆ. ಆಗಿದೆ. ನೀವೊಂದು ಕೆಲಸ ಮಾಡಿ, ನನಗೆ ವಾಟ್ಸಪ್ಪಲ್ಲಿ ನಿಮ್ಮ ಮುಖ ಭಾವನೆ ನೋಡಬೇಕು. ನಿಮ್ಮ ಮುಖ ರಾಶಿಲಿ ಇವತ್ತಿರ ಅಂತ ಭವಿಷ್ಯದಲ್ಲಿ ಏನಾಗಿದೆ ಮುಖದಲ್ಲಿ ಅಂತ ಅನ್ನೋದು ಅದನ್ನು ನೋಡಿದ್ರೆ ಸ್ವಲ್ಪ ನಿಮ್ಮ ಹೆಸರಲ್ಲೇ ಇತ್ತ ಭೂಮಿ? ಹೌದು, ನಮ್ಮ ತಾಯಿ ಹೆಸರಲ್ಲಿದೆ. ನಿಮ್ಮ ತಾಯಿ ಹೆಸರಲ್ಲಿದ್ದರೆ ನಿಮ್ಮ ತಾಯಿ ಫೋಟೋನ ಕಳಿಸ್ಕೊಡ್ಬೇಕು. ನೋಡ್ಬಿಟ್ಟು ಅವ್ರ ಹೆಸರು, ಅವರು ಎಲ್ಲಿದ್ದಾರೆ ಅಂಥದ್ದು ಊರ ಹೆಸರು ಹಾಕಬೇಕು. ನೀವು ನಿಮ್ಮ ಜೊತೆಲೇ ಇದ್ದಾರೆ ಅಂದರೆ ಕುಣಿಗಲ್ ಅಂತ ಹಾಕಿ, ಅಥವಾ ಬೇರೆ ಊರಲ್ಲಿದ್ದರೆ ಬೇರೆ ಊರ ಹೆಸರು ಹಾಕಬೇಕು. ಅಮ್ಮನ ಫೋಟೋ ನೋಡ್ತೀನಿ ಫಸ್ಟು. ಅಮ್ಮನ ಫೋಟೋ ನೋಡಿ ಅದು ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಬೇಕು. ಯಾಕೆ ಅಂತಂದರೆ ನೀವೇ ವ್ಯವಹಾರ ಎಲ್ಲ ಮಾಡೋದು ನೀವೇ ಮಾಡ್ತಾ ಇದ್ದೀರಾ ಮುಂದೆ ನಿಂತು. ನಿಮ್ಮ ಫೋಟೋನು ಕಳಿಸ್ಕೊಡಿ, ಅದು ಖಂಡಿತ ಸರಿಪಡಿಸ್ಕೊಡ್ತೀನಿ. ಆದರೆ ಸತ್ಯತೆಯಿಂದ ಇರಬೇಕು, ಸತ್ಯ ಧರ್ಮದಿಂದ ಇರಬೇಕು. ಅದನ್ನು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಏನಾದರೂ ಆಗಿತ್ತು ಅಂದ್ರೂ ನಿಮ್ಗೆ ಅದು ಬಂದು ಸೇರೋದಿಲ್ಲ. ಸತ್ಯತೆಯಿಂದ ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಗುರುರಾಯರು ತರಿಸ್ಕೊಡ್ತಾರೆ, ಚಿಂತೆ ಮಾಡಬೇಡಿ. ಗುರುವೇ ಶರಣಂ. ಧನ್ಯವಾದಗಳು ಬಸವರಾಜ್ ಅವರೇ ಕರೆ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಉಷಾ ಅಂತೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಮಾತಾಡಿ, ಗುರು ಮಾತಾಡಿದ್ದಾರೆ, ಮಾತಾಡಿ ಅಮ್ಮ. ಮೇಡಮ್ ನಮಸ್ಕಾರಮ್ಮ, ಹೇಳಿಮ್ಮ. ನಾನು ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳ್ರಿಮ್ಮ. ನನ್ನ ಮಗನಿಗೆ ಮದ್ವೆ ಆಗ್ಬೇಕಾಗಿತ್ತು. ಎಷ್ಟು ವಯಸ್ಸು? ಇನ್ನು ಸರಿ ಕೆಲಸನೂ ಆಗ್ತಾ ಇಲ್ಲ. ಎಷ್ಟು ವಯಸ್ಸಮ್ಮ ಮಗನಿಗೆ? ಮಗನಿಗೆ 27 ವರ್ಷ. ಫಸ್ಟು ಕೆಲಸ ಸಿಗಲಿಮ್ಮ, ಆಮೇಲೆ ಮದುವೆ ಮಾಡಿ. ಯಾಕೆಂದರೆ ಕೆಲಸ ಇಲ್ದಿರ ಇರುವಾಗ ಹೆಣ್ಣು ಹುಡುಕಿದ್ರೆ ಸರಿ ಇರಲ್ಲ ಅಲ್ವಾ. ಫಸ್ಟ್ ಅವನಿಗೆ ಕೆಲಸ ಸಿಗಲಿ, ಆಮೇಲೆ ಮದುವೆ ಮಾಡಿ ಅಮ್ಮ. ನೀವು ಮಾಡಬೇಕಾಗಿರೋದು ಒಂದೇ ಒಂದು ವಿಷಯ, ಅವನಿಗೆ ಇರೋಂಥ ದೋಷನ ಪರಿಹಾರ ಮಾಡ್ಕೊಳ್ಳಿ. ಕನ್ಯಾ ದೋಷ ಇತ್ತು ಅಂದರೆ ಆದಷ್ಟು ಬೇಗ ಕೆಲಸನೂ ಸಿಗಲ್ಲ, ಮದುವೆನೂ ಸಿಗಲ್ಲ. ನಿಮ್ಮ ಮನೇಲಿ ಇರೋ ಅಂಥ ಕನ್ಯೆಗೇ ಶಾಪ ಇದೆ ಅಮ್ಮ. ನಿಮ್ಮ ಜೊತೇಲಿ ಹುಟ್ಟಿರೋರು ಅಥವಾ ನಿಮ್ಮ ಯಜಮಾನ್ರ ಜೊತೇಲಿ ಹುಟ್ಟಿರೋ ಅಂಥವ್ರು ಅಕ್ಕ ತಂಗಿದಿರ ಶಾಪ ಇತ್ತು ಅಂದರೆ ಅದು ಕನ್ಯಾ ಶಾಪಕ್ಕೆ ಹೋಗ್ಬಿಡುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ನೀವಿರೋ ಅಂಥ ಜಾಗದಲ್ಲೇ ದುರ್ಗಾದೇವಿಗೆ ಹೋಗಿ ದೀಪ ಹಚ್ಚಿಸ್ಬೇಕು ನಿಮ್ಮ ಮಗನ ಕೈಯಲ್ಲಿ. ಬಿಡದಿರ 9 ವಾರ ಮಂಗಳವಾರ ದೀಪ ಹಚ್ಚಿದ್ರೆ ಖಂಡಿತ ಅವನಿಗೆ ಕೆಲಸ ಆಗುತ್ತೆ ಫಸ್ಟು. ಆಮೇಲೆ ಮದುವೆ ತಡೆ ಆಗ್ತಾ ಇದೆ ಮಗ ನನಗೆ ಕಾಲ್ ಮಾಡಿ, ಅದು ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ ನಾನು ತಿಳಿಸ್ತೀನಿ. ಖಂಡಿತ ಒಳ್ಳೆಯದಾಗುತ್ತಮ್ಮ. ಗುರುರಾಯರ ಅನುಗ್ರಹ ನಿಮಗಿರಲಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದ್ದಾರಮ್ಮ, ಹುಬ್ಳಿಯಿಂದ ಮಹಾಬಲ ಅಂತೇಳಿ, ಅವ್ರನ್ನ ಮಾತಾಡ್ಸಿ. ನಮಸ್ಕಾರ ಸರ್. ನಮಸ್ಕಾರ. ಮಾತಾಡಿ, ಗುರು ಮಾತಾಡಿದ್ದಾರೆ, ಮಾತಾಡಿ ಸರ್. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರಮ್ಮ. ಹೇಳಿ. ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ. ಎಷ್ಟು ವಯಸ್ಸಾಗಿದೆ ಮಗಳಿಗೆ? ಮಗ 37 ಆಗ್ತಾ ಇದೆ. ಹಂಗಿದ್ರೆ 32 ಆಗಿದೆ. ನೀವೊಂದು ಕೆಲಸ ಮಾಡಿ, ನನಗೆ ನೀವು ತಾಯಿ ತಂದೆ ಆದವ್ರದ್ದು ಫೋಟೋನು ಮತ್ತು ಮಗನ ಫೋಟೋ ಕಳಿಸಿ. ಅದು ಏನಾದರೂ ದೋಷ ಇದೆಯಾ ಅಂತ ಮಗನ ಮುಖದಲ್ಲಿ ನಾನು ನೋಡಬೇಕು. ನೋಡಿದ್ಮೇಲೆ ನಿಮಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ ಟೈಮ್ ತೊಗೊಂಡು. ಆಮೇಲೆ ನೀವು ಏನು ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೀನಿ, ಅದನ್ನೇ ನೀವು ಫಾಲೋ ಮಾಡ್ಕೋಬೋದು. ಅದನ್ನು ಕಳಿಸಿ, ಇವತ್ತಿನ ದಿವಸನೇ ಕಳಿಸಿ. ಆದರೆ ಇವತ್ತಿನ ಫೋಟೋ ಆಗಿರಬೇಕು, ಹಳೆ ಫೋಟೋನೆಲ್ಲ ಕಳಿಸ್ಬೇಡಿ. ಇವತ್ತೇ ತೆಗೆದು ಇವತ್ತೇ ಕಳಿಸೋ ಅಂಥ ಫೋಟೋ ಆಗಿರಬೇಕು. ಅದರಲ್ಲಿ ಗೊತ್ತಾಗುತ್ತಮ್ಮ, ನನಗೆ ಭವಿಷ್ಯ ಇರೋ ಅಂಥದ್ದು ಗೊತ್ತಾಗುತ್ತೆ, ಅದು ಸರಿ ಮಾಡಿಸ್ಕೊಡ್ತೀನಿ. ಗುರುವೇ ಶರಣು. ಧನ್ಯವಾದಗಳು ಸರ್ ಕರೆ ಮಾಡಿ ಮಾತಾಡೋದಕ್ಕೆ. ಶ್ರೀ ಗುರು ರಾಘವೇಂದ್ರ ರಾಯರು ಹನುಮಂತನ ಒಂದು ಅವತಾರವಂತೆ, ಅದು ನಿಜನಾ? ಖಂಡಿತ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಬೃಂದಾವನ ಪ್ರವೇಶ ಮಾಡಿಸಿದ್ದಾರೆ. ಶ್ರೀಕೃಷ್ಣನಿಗೂ ರಾಯರಿಗೂ ಅಲ್ಲಿ ಬಂತು ನಂಟು. ಅದೇ ರೀತಿ ಪಂಚಮುಖ ಕರೆ ಮಾತಾಡೋಣ. ಇನ್ನೊಬ್ರು ಕರೆ ಇದ್ದಾರೆ, ಹಂಸ ಅಂತ ಹೇಳಿ ಜಯನಗರದಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಅಮ್ಮ. ಹಲೋ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಮಾತಾಡಿ, ಗುರು ಮಾತಾಡಿದ್ದಾರೆ, ಮಾತಾಡಿ ಅಮ್ಮ. ನಾನು ಹಂಸ ಅಂತ ಜಯನಗರದಿಂದ ಮಾತಾಡ್ತೀನಿ ಮೇಡಮ್. ನಮಸ್ಕಾರ. ನನಗೆ ನಂದು ಎಲ್ಲಾ ಬಡತಗಳು ಏನೇನೋ ಕಷ್ಟಗಳು ಮೇಡಮ್. ನನಗೆ ಎಲ್ಲ ತಗೊಂಡೋಗಿ ಅಡ ಇಟ್ಬಿಟ್ಟಿರೋದು, ಅದನ್ನ ಬಿಡಿಸ್ಕೊಳ್ಳೋಕೆ ದಾರಿ ಗೊತ್ತಾಗ್ತಾ ಇಲ್ಲ. ನನಗೆ ಎಷ್ಟೋ ಕಷ್ಟ ಪಡ್ತಾ ಇದ್ದೀನಿ, ಒಂದೊಂದೇ ಬಿಡಿಸ್ಕೋಬೇಕು ಅಂತ, ಆದ್ರೂ ಆಗ್ತಾ ಇಲ್ಲಮ್ಮ. ಏನಾದ್ರು ದಾರಿ ಇದ್ರೆ ತೋರಿಸಿ. ಖಂಡಿತ. ನೀವು ಇರೋ ಅಂಥದ್ದು ಏನು ಕೆಲಸ ಮಾಡ್ತಾ ಇದ್ದೀರಮ್ಮ? ಹೌದಮ್ಮ. ಕೆಲಸ ವರ್ಕ್ ಮಾಡ್ತಾ ಇದ್ದೀರಾ ನೀವು? ಇಲ್ಲ, ನಾನು ಹೌಸ್ ವೈಫ್ ಆಗಿದ್ದೀರಾ. ನಿಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ? ಯಜಮಾನ್ರಿ ಇಲ್ಲಮ್ಮ, ಅವ್ರು ತೀರ್ಕೊಂಡು 20 ವರ್ಷ ಆಗೋಯ್ತು. ಮಕ್ಕಳಿದಾರಮ್ಮ? ಮಕ್ಕಳಿದ್ದಾರೆ, ಎಲ್ಲ ಬೇರೆ ಬೇರೆ ಇದ್ದಾರೆ ಮೇಡಮ್. ಅವರವರು. ನೀವು ಮಾತ್ರ ಸಪ್ರೇಟ್ ಆಗಿದ್ದೀರಾ?
ಹೌದೌದು. ಒಂದು ಕೆಲಸ ಮಾಡಿಮ್ಮ, ನೀವೇನು ಮಾಡಬೇಡಿ, ನನಗೆ ನಿಮ್ಮ ಫೋಟೋ ಕಳಿಸಿ, ಖಂಡಿತವಾಗ್ಲೂ ಆ ಫೋಟೋ ನೋಡ್ತೀನಿ ಫಸ್ಟು. ಅದೇ ರೀತಿ ಇಷ್ಟೊಂದು ದುಃಖದಲ್ಲಿದ್ದೀರಾ ಅಮ್ಮ, ಖಂಡಿತವಾಗ್ಲೂ ಅಕ್ಕಪಕ್ಕದಲ್ಲಿ ಇರೋ ಅಂಥ ನಿಯರೆಸ್ಟ್ ಇರೋ ಅಂಥ ರಾಯರ ದೇವಸ್ಥಾನ, ರಾಯರ ಮಠ ಅಥವಾ ಶ್ರೀಕೃಷ್ಣನ ಮಠ ಆಗಿದ್ರೂ ಸರಿ, ಪರವಾಗಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು 3 ದಿನ ನಂದಾದೀಪ ಕಂಟಿನ್ಯೂಸ್ ಆಗಿ ಹಚ್ಚಿ. ಇವತ್ತು ಶುಕ್ರವಾರ, ಇವತ್ತು ಶನಿವಾರ ಆಗಿದೆ, ನೀವು ಶುಕ್ರವಾರದಿಂದ ಸ್ಟಾರ್ಟ್ ಮಾಡಿದರೆ ಭಾನುವಾರಕ್ಕೆ ಮುಗ್ದಿದ್ರೆ ಆದಿವಾರದ ಆಗ್ತಾ ಇತ್ತು. ಇವತ್ತಿಂದ ನೀವು 3 ವಾರ ಮುಗಿಸ್ಕೊಳ್ಳಿ. 3 ವಾರ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಶನಿವಾರ ಮಾಡಬೇಕು. ಆದರೆ 3 ದಿವಸನೂ ಇವತ್ತು ಮಾಡಿ, ನಾಳೆ ಮಾಡಿ, ಸೋಮವಾರ ಮುಗಿಸಿ. ಸೋಮವಾರ ಮುಗಿಸ್ಬಿಟ್ಟು ಮತ್ತೆ 3 ವಾರ ಶನಿವಾರನೂ ಮಾಡಬೇಕು. ಮಾಡೋ ಅಂಥ ಟೈಮಲ್ಲಿ ನಿಮಗೆ ಆ ದುಡ್ಡಿನ ವ್ಯವಹಾರ ಯಾವ ರೀತಿ ನೀವು ಮಾಡಬೇಕು ಅನ್ನೋಂಥದ್ದನ್ನು ದಾರಿ ಕೊಡ್ತಾರೆ. ನಿಮ್ಮ ಮುಖರೂಪ ನೋಡಿ ಏನಾಗಿದೆ ಅನ್ನೋದು, ಏನಕ್ಕೋಸ್ಕರ ಈ ಕಷ್ಟದಲ್ಲಿ ಸಿಗಾಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಮ್ಮ. ನನ್ನ ವಾಟ್ಸಪ್ಪಲ್ಲಿ ಕಳಿಸ್ಕೊಡಿ, ವಾಯ್ಸ್ ಮೆಸೇಜ್ ಹಾಕಿ, ಈ ಥರ ನಾನು ಲೈವಲ್ಲಿ ಮಾತಾಡಿದ್ದೆ ಫ್ರೀಡಮ್ ಟಿ ವಿಲಿ ಅಂತ ಹೇಳಿ ನೀವು ಕಳಿಸ್ಕೊಡಿ, ನಾನು ಮತ್ತೆ ನಿಮಗೆ ಕಾಲ್ ಮಾಡ್ತೀನಮ್ಮ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಅಮ್ಮ ಇವಾಗ ಕಂಟಿನ್ಯೂ ಮಾಡೋಣ. ರಾಘವೇಂದ್ರ ರಾಯರು ಹನುಮಂತನ ಅವತಾರ. ಹೌದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ, ವೆಂಕಟಮ್ಮ ಅಂತೇಳಿ ಬೆಳ್ತೂರಿಂದ ಕರೆ ಮಾಡಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಮಾತಾಡಿ, ಗುರು ಇದ್ದಾರೆ, ಮಾತಾಡಿ ಅಮ್ಮ. ಅಮ್ಮ ನಮಸ್ಕಾರ, ಹೇಳಿ. ಹಲೋ, ನಮಸ್ಕಾರ, ಹೇಳಿಮ್ಮ. ಹಲೋ ಗುರುಸ್ವಾಮಿ, ನಮಸ್ಕಾರ. ನಮಸ್ಕಾರಮ್ಮ, ನಮಸ್ಕಾರ, ಹೇಳಿಮ್ಮ, ಏನು ಸಮಸ್ಯೆ? ನಮ್ಮ ಆರೋಗ್ಯದಲ್ಲಿ ತೊಂದರೆ ಇದೆ ಮೇಡಮ್. ಏನು ತೊಂದರೆ? ಡಾಕ್ಟರ್ ಹತ್ರ ತೋರಿಸಿದ್ದೀರಾ ಆರೋಗ್ಯಕ್ಕೆ? ಆರೋಗ್ಯಕ್ಕೆ ಹಾಸ್ಪಿಟ್ಲು ಎಲ್ಲ ತೋರಿಸಿದೀವಿ. 5 ವರ್ಷದಿಂದ ಬಲಗಾಲು, ಕೈ, ಬಲಗಡೆ ಸೈಡ್ ಪೂರ್ತಿ ನೋವು ಜಾಸ್ತಿ. ಯೂಟ್ರಸ್ ಅಲ್ಲಿ ಪ್ರಾಬ್ಲಮ್ ಇದೆಮ್ಮ. ಯೂಟ್ರಸ್ ಅಲ್ಲೇ ಪ್ರಾಬ್ಲಮ್ ಇದೆ, ಗಟ್ಟಿದೆ ಯೂಟ್ರಸ್ ಅಲ್ಲಿ, ನೋಡ್ಸ್ಕೊಂಬರ್ಬೇಕು. ಅದನ್ನ ಸರಿಪಡಿಸ್ಕೊಬೇಕು ಆದಷ್ಟು ಬೇಗ. ಇಲ್ಲ ಅಂತಂದ್ರೆ ಕ್ಯಾನ್ಸರ್ಗೆ ಚೇಂಜ್ ಆಗ್ಬಿಡುತ್ತಮ್ಮ. ಅದನ್ನು ರಿಮೂವ್ ಮಾಡಿಸ್ಬೇಕು, ಅಥವಾ ಡಾಕ್ಟರ್ ಏನು ಹೇಳ್ತಾರೋ ಅಡ್ವೈಸ್ ಅದನ್ನು ತಗೋಬೇಕು. ಎಲ್ಲನೂ ರಾಘವೇಂದ್ರ ಸ್ವಾಮಿ ಮೇಲೆ ಭಾರ ಹಾಕ್ಬಿಡ್ಬಾರ್ದು. ಅರ್ಧ ಡಾಕ್ಟರ್ ಆಗಿರಬೇಕು, ಅರ್ಧ ದೇವ್ರ ಹತ್ರನೂ ಇರ್ಕೋಬೇಕು. ಯಾಕೆ ಇಡ್ಸ್ಕೋಬೇಕು? ಯಾಕೆ ಅಂತ ಅಂದರೆ, ನೀವು ದೇವರಲ್ಲೇ ನಂಬ್ಕೊಂಡು ಯಾಮಾರಬಾರ್ದು, ಡಾಕ್ಟ್ರನ್ನೂ ನಂಬಿ ಯಾಮಾರಬಾರ್ದು. 2 ಕಡೆನೂ ಇರಬೇಕು, ಬ್ಯಾಲೆನ್ಸ್ ಮಾಡಬೇಕು. ಖಂಡಿತವಾಗ್ಲೂ ರಾಯರ ಹತ್ರ ಪ್ರಾರ್ಥನೆ ಇಡಿ, ಸಂಕಲ್ಪ ಇಡಿ. ನಾನು ಸಂಕಲ್ಪ ಮಾಡ್ತೀನಿ, ಆದರೆ ಡಾಕ್ಟ್ರ್ ನೋಡಬೇಕಮ್ಮ. ಡಾಕ್ಟ್ರ್ ಹತ್ರ ಹೋಗಿ ನೀವು ಸ್ಕ್ಯಾನ್ ಮಾಡಿಸಿ, ಖಂಡಿತವಾಗ್ಲೂ ಅದೇನಾಗಿದೆ ಅನ್ನೋದನ್ನು ಸರಿಪಡಿಸಿ. ಹೀಗೆ ಬಿಟ್ಬಿಟ್ರೆ ಅಂದರೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ, ಪ್ರಾಣಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಆದಷ್ಟು ಬೇಗ ನೀವು ಹೋಗಿ ಒಳ್ಳೆಯದು ಮಾಡಿಸ್ಕೋಬೇಕಮ್ಮ. ಖಂಡಿತವಾಗ್ಲೂ ಕೇರ್ಲೆಸ್ ಆಗಿ ಇರಬೇಡಿ. ನಾನು ಸಂಕಲ್ಪ ಮಾಡ್ತೀನಿ, ಆ ಗುರುರಾಯರ ಅನುಗ್ರಹ ನಿಮಗಿರಲಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದಾರಮ್ಮ, ಮಾತಾಡೋಣ. ಸರೋಜಾ ಅಂತೇಳಿ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ತೆ. ಮಾತಾಡಿ, ಗುರು ಇದ್ದಾರೆ, ಮಾತಾಡಿ ಅಮ್ಮ. ನಮಸ್ತೆ. ನಮಸ್ಕಾರ, ಹೇಳಿಮ್ಮ. ಅದೇ ಮಗಂದು ಕೆಲಸ ಆಗ್ತಾ ಇಲ್ಲ, ಮತ್ತೆ ಮದುವೆನೂ ಡಿಲೇ ಆಗ್ತಾ ಇದೆ. ಕೆಲಸಕ್ಕೆ ಈ ಇಷ್ಟು ದಿನ ಕೆಲಸದಲ್ಲಿ ಇದ್ರ ಅಮ್ಮ ಮಗ? ಇದ್ರು. ಈಗ ಒಂದು 5-6 ತಿಂಗಳಿಂದ ಅದೇ ಇವಾಗ ಲೇಯರ್ಸ್ ಎಲ್ಲ ಆಗ್ತಾ ಇದೆಯಲ್ಲ, ಹಂಗಾಗಿದೆ. ಓಕೆ ನೋಡಿ, ಅದೊಂದು ಮತ್ತೆ ಮದುವೆದು ಸ್ವಲ್ಪ ಮಗನಿಗೆ ಕೋಪ ಜಾಸ್ತಿ ಇದೆ, ಕೋಪ ತಾಳ್ಮೆ ಮಾಡ್ಕೋಬೇಕು. ಅದೇ ರೀತಿ ಮನೇಲಿ ಇರೋ ಅಂಥ ಒಂದು ಮುಖದಲ್ಲಿ ಭಾವನೆಗಳೆಲ್ಲ ಜಾಸ್ತಿ ಡಿಫ್ರೆಂಟಾಗಿ ಆಗುತ್ತೆ, ಅದು ಆಗಬಾರ್ದು. ಮಕ್ಸುತ್ ಅಂತ ಹೇಳ್ತೀವಿ. ಅದು ಯಾಕೆ ಅಂತಂದರೆ, ನಮಗೆ ಇವಾಗ ಏನಾದ್ರೂ ಮನಸ್ಸಲ್ಲಿರೋ ಅಂಥದ್ದು ಹೊರಗಡೆ ಹೇಳಲಿಲ್ಲ ಅಂತಂದರೆ ಎಷ್ಟು ಭಾರ ಆಗುತ್ತೋ ಅಷ್ಟು ಭಾರ ಮನೇಲಿ. ಸ್ವಲ್ಪ ಕಳೆನೂ ಕಮ್ಮಿ ಆಗ್ತಾ ಇದೆ. ಹೋಮ ಮಾಡಿಸಿಮ್ಮ, ಗಣಪತಿ ಹೋಮ ಮಾಡಿಸಿ ಮನೇಲಿ. ಸ್ವಲ್ಪ ಮನೇಲಿ ದೇವರ ಆಶೀರ್ವಾದ ಅನುಗ್ರಹ ಕಮ್ಮಿ ಆಗಿದೆ, ಅದರಲ್ಲೂ ನಿಮ್ಮ ಮನೆ ದೇವರು ಮನೇಲಿ ಇಲ್ಲ. ಅದಕ್ಕೋಸ್ಕರ ಗಣಪತಿ ಹೋಮ ಮಾಡಿದ್ರ ಅಂತ ಅಂದರೆ ಮನೆ ದೇವರ ಆಶೀರ್ವಾದ ಖಂಡಿತ ಸಿಗುತ್ತೆ. ನಂತರ ನಿಮಗೆ ಮಗನಿಗೆ ಮದುವೆ ಆಗಲಿ ಅಥವಾ ಕೆಲಸ ಆಗಲಿ ಸಿಗೋದಕ್ಕೆ ವಾಯ್ಪ್ ಸಿಗುತ್ತಮ್ಮ. ಖಂಡಿತವಾಗ್ಲಿ ಇದು ಮಿಸ್ ಮಾಡಬೇಡಿ, ಗಣಪತಿ ಹೋಮ ಮಾಡಿಸಿ, ಒಳ್ಳೆಯದಾಗುತ್ತಮ್ಮ. ಧನ್ಯವಾದಗಳಮ್ಮ ಕರೆ ಮಾಡಿದ್ಕೆ. ಇನ್ನೊಬ್ರು ಕಾಲರ್ ಇದ್ದಾರಮ್ಮ, ಮಾತಾಡ್ಸೋಣ. ಯೋಗಾನಂದ ಅಂತೇಳಿ ಪೀರ್ಯಾಪಟ್ಟಣದಿಂದ ಕರೆ ಮಾಡಿದರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಮಾತಾಡಿ, ಗುರು ಇದ್ದಾರೆ, ಮಾತಾಡಿ ಸರ್. ನಮಸ್ತೆ ಗುರುಜಿ ಅವರೇ. ನಮಸ್ಕಾರ, ಹೇಳಿ. ಏನಿಲ್ಲ ಮೇಡಮ್ ಅವರೇ, ನಮ್ಗೆ ಸ್ವಲ್ಪ ತೊಂದರೆ. ಮನೇಲಿ ಮಗ ಒಂದು 24-25 ವರ್ಷದ ಮಗ ಇದ್ದಾನೆ. ಯಾವುದೇ ಕೆಲಸ ಅವನು ನೆತ್ತಿಗೆ ಸರಿ ಮಾಡ್ತಾ ಇಲ್ಲ. ಮಗನು ಕೆಲಸಕ್ಕೆ ಹೋಗ್ತಾ ಇಲ್ಲ? ಹೋಗ್ತಾ ಇದ್ದಾನೆ. ಒಂದ್ 2 ವರ್ಷ ಫೈನಾನ್ಸ್ ಕೆಲಸ ಮಾಡ್ದ, ಪುನಃ ಈಗ ಬಿಟ್ಟ, ಅಲ್ಲೇ ಪುನಃ ಬ್ಯಾಂಕಿಗೆ ಸೇರ್ಕೊಂಡವನ. ಈಗ ಯಾವ್ದು ಸರಿಯಾಗಿ ಮಾಡಕ್ ಹೋಗ್ತಿಲ್ಲ. ನೀವೇನಿಲ್ಲ, ನಿಮ್ಮ ಅಡ್ರೆಸ್ ಕಳಿಸ್ಕೊಡಿ, ನಾನು ಸಂಕಲ್ಪ ಕಾಯಿ ಕಳಿಸ್ತೀನಿ. ಅದು ಕಾಯಿನ ಬಿಡದೆ 12 ದಿವಸ ಪೂಜೆ ಮಾಡಿ
ಆ ಕಾಯಿನ 12 ದಿವಸ ಪೂಜೆ ಆದ ನಂತರ ಆ ಕಾಯಿನ ಹೊಡಿಬೇಕು. ಒಡೆದ ಮೇಲೆ ನಿಮಗೆ ಅದರಲ್ಲಿ ಏನಾದರೂ ಕಪ್ಪಾಗಿದೆಯಾ ಕಾಯಿ ಅಥವಾ ಕೆಟ್ಟೋಗ್ಬಿಟ್ಟಿದೆಯಾ ಅಂತ ನನ್ನ ಹತ್ರ ತಿಳಿಸ್ಬೇಕು. ಅದು ತಿಳಿಸಿದ ಮೇಲೆ ನಿಮ್ಗೇನಾಗಿದೆ ಅನ್ನೋಂಥದ್ದನ್ನು ನಾನು ವಿಷಯ ತಿಳಿಸ್ಕೊಡ್ತೀನಿ ನಿಮಗೆ. ನಿಮ್ಮ ಅಡ್ರೆಸ್ಸು ನನ್ನ ವಾಟ್ಸಪ್ಪಿಗೆ ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋಟೋ ಕಳಿಸ್ಕೊಡಿ, ಫ್ಯಾಮಿಲಿ ಫೋಟೋ. ಆಮೇಲೆ ಮತ್ತೆ ಬಂದು ವಾಯ್ಸ್ ಮೆಸೇಜ್ ನೀವು ಹಾಕಬೇಕು. ಈ ಥರ ಫ್ರೀಡಮ್ ಟಿ ವಿಲೇ ನೀವು ಹೇಳಿದ್ದೀರಾ, ನನಗೆ ಈ ಥರ ಹೇಳಿದ್ದೀರಾ ಅಂತ ಹೇಳಿ ನೀವು ಹಾಕಿದ್ರೆ ನಾನು ಖಂಡಿತ ನಿಮ್ಮ ಅಡ್ರೆಸ್ಸಿಗೆ ನಾನು ಕಳಿಸ್ಕೊಡ್ತೀನಿ. ಅಕ್ಷತೆ ಮತ್ತು ಒಂದು ಸಂಕಲ್ಪ ಕಾಯಿನ ಕಳಿಸ್ಕೊಡ್ತೀನಿ. ಅದನ್ನು ನೀವು ತಗೊಳ್ಳಿ. ಒಂದು ಪ್ರಸಾದ ತಗೊಳ್ಳೋದಕ್ಕೋಸ್ಕರ, ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ಒಂದು ಪ್ರಸಾದನೂ ಸಹ ಕಳಿಸ್ಕೊಡ್ತೀನಿ. ಅದನ್ನು ದಿನನಿತ್ಯ ನೀವು ತಗೊಳ್ತಾ ಬರಬೇಕು. ಗುರುವೇ ಶರಣಂ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಬೆಳಗಾವಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಓಕೆ, ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಓಕೆ, ಬೆಳಗಾವಿಯಿಂದ ರತ್ನ ಅವ್ರು ಮಾತಾಡ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮಾತಾಡಿ ಅಮ್ಮ, ಗುರು ಮಾತಾಡಿದ್ದಾರೆ, ಮಾತಾಡಿ. ನಮಸ್ಕಾರ ಅಮ್ಮ. ಹಲೋ ಮೇಡಮ್. ಹಲೋ ಮೇಡಮ್. ನಮಸ್ಕಾರ ಅಮ್ಮ. ಹೇಳಿಮ್ಮ, ಹೇಳಿ, ಏನಾಗಿದೆ, ನಮ್ಮ ಏನು ಸಮಸ್ಯೆ ಮಗಳ ಹೇಳಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹಾಂ, ಆಯಿತು, ಹೇಳ್ರಿಮ್ಮ. ಎಷ್ಟಾಗಿದೆಮ್ಮ ಈಗ ವಯಸ್ಸು ಮಗಳಿಗೆ? 26. 26 ಆಗಿದೆ. 27ನೇ ವಯಸ್ಸಲ್ಲಿ ಮದುವೆ ಮಾಡಬೇಕಮ್ಮ ಮಗಳಿಗೆ. ಹೆಣ್ಮಕ್ಳಿಗೆ ಯಾರೇ ಆಗಲಿ ವಯಸ್ಸಲ್ಲಿ ಬರೋ ಅಂಥ ಟೈಮಲ್ಲಿ ಸರಿ ಸಮವಾದ ವಯಸ್ಸಲ್ಲಿ ಹೆಣ್ಮಕ್ಳಿಗೆ ಖಂಡಿತ ಮದುವೆ ಮಾಡಬಾರ್ದು. 24 ವಯಸ್ಸು, 18 ವಯಸ್ಸು, 20 ವಯಸ್ಸು, 22, 24, 26, 30 ವಯಸ್ಸಲ್ಲಿ ಖಂಡಿತ ಮಾಡಬಾರ್ದು. ಯಾಕೆ ಅಂತ ಅಂದರೆ ಸಂತಾನ ಭಾಗ್ಯ ಖಂಡಿತ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಸರಿ ಸಮ ಇಲ್ದಿರ ಸಿಂಗಲ್ ನಂಬರ್ ಬರುವಾಗ 19, 21, 23, 25, 27, 29, 31, 33 ಈ ಥರ ವಯಸ್ಸಲ್ಲೇ ಮದುವೆ ಮಾಡಬೇಕು ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಸರಿ ವಯಸ್ಸಿದ್ರೂ ತೊಂದರೆ ಇಲ್ಲ, ಹೆಣ್ಮಕ್ಳಿಗೆ ಈ ರೀತಿ ಮಾಡಬಾರ್ದು. ಆ ಮಗುಗೆ ಆಗಿರೋ ಅಂಥದ್ದು ದೋಷ ಖಂಡಿತ ಪರಿಹಾರ ಮಾಡ್ಕೊಳ್ಳಿ. ನಿಮ್ಮ ವಂಶದಲ್ಲಿ ಬರೋ ಅಂಥದ್ದು ಶಾಪ ಇದೆ ಅಮ್ಮ. ಒಬ್ರಿಗೆ ಮಕ್ಕಳಾಗ್ದೇ ಒಬ್ರಿಗೆ ಶಾಪ ಇದೆ. ಆ ಸಂತಾನ ಶಾಪ ನಿಮ್ಮ ಕುಟುಂಬದಲ್ಲಿದೆ. ಅದನ್ನು ಸರಿಪಡಿಸ್ಕೋಬೇಕು. ನೀವು ಮಾತಾಡೋದಿದ್ದರೆ ನನಗೆಲ್ಲನೂ ವಾಟ್ಸಪ್ಪಲ್ಲಿ ಮಾಡ್ತೀನಿ, ಡೀಟೇಲ್ಸ್ ಕೇಳ್ಕೊತೀನಿ ಅಂತ ಅಂದರೆ ಖಂಡಿತ ಕೇಳ್ಕೊಬೋದು. ನಿಮ್ಮ ಮಗಳು ಧ್ವನಿ ಮುಖಾಂತರ ಹೇಳಬೇಕಾಗುತ್ತೆ. ಮಗಳು ಧ್ವನಿಯಿಂದ ನನಗೆ ವಾಯ್ಸ್ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಖಂಡಿತ ಕೇಳಿಬಿಟ್ಟು ಏನಾಗಿದೆ ಅನ್ನೋಂಥದ್ದನ್ನು ತಿಳಿಸ್ತೀನಿ. ಈಗ ತಿಳಿಸೋ ಅಂಥ ವಿಷಯನ ನೀವು ಮಾಡಿಮ್ಮ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ಕೆ. ಇನ್ನೊಬ್ರು ಕರೆ ಇದ್ದಾರೆ, ಮಾತಾಡೋಣಮ್ಮ. ನಂದಿನಿ ಅಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಅಮ್ಮ. ಹಾ ನಮಸ್ಕಾರ. ಮಾತಾಡಿ, ಗುರು ಮಾತಾ ಇದ್ದಾರೆ, ನಿಮ್ಮ ಪ್ರಶ್ನೆನ ಕೇಳಿ ಅಮ್ಮ. ಅಂದ್ರೆ ಒಂದು ಭವಿಷ್ಯದ ಬಗ್ಗೆ ತಿಳ್ಕೊಬೇಕಿತ್ತು. ಹೇಳಿಮ್ಮ, ಏನು ಭವಿಷ್ಯ? ಅಂದ್ರೆ ನಮ್ದು ಇವಾಗ ರೀಸೆಂಟ್ ಆಗಿ ಡಿಗ್ರಿ ಮುಗಿದಿದೆ. ಸರಿಮ್ಮ. ಅದ್ರ ಮುಂದೆ ಹೇಗಿರುತ್ತೆ ಏನು ಅನ್ನೋದು ತಿಳ್ಕೊಬೇಕಿತ್ತು. ವಿದ್ಯೆ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಓದ್ಬೋದಲ್ಲ ಪುಟ್ಟ? ಓದ್ಬೇಕು ಅಂದ್ರೆ ಮಾಮೂಲಿ ಎಜುಕೇಶನ್ ಮಾಡ್ಬೇಕು. ಇದಾದ್ಮೇಲೆ ಜಾಬ್ ಬಗ್ಗೆ ಕೇಳ್ಬೇಕಿತ್ತು. ಜಾಬ್ ಸಿಗುತ್ತಮ್ಮ. ಇನ್ನೂ ಚೆನ್ನಾಗಿ ವಿದ್ಯೆಮ್ಮ ಇದೆ. ವಿದ್ಯೆ ನಿನಗೆ ಚೆನ್ನಾಗಿದೆ ಮಗ. ಇನ್ನೂ ಚೆನ್ನಾಗಿ ಓದಪ್ಪ, ಇನ್ನೂ ಚೆನ್ನಾಗಿ ಓದು, ಕೆಲಸ ಮಾಡ್ಕೊಂಡೇ ಓದಮ್ಮ. ಬಿಡಬೇಡ, ವಿದ್ಯೆ ಬಿಡಬೇಡ. ನಿನಗೆ ಚೆನ್ನಾಗಿದೆ ವಿದ್ಯೆ. ಭವಿಷ್ಯ ಚೆನ್ನಾಗಿರುತ್ತಮ್ಮ, ನಿನಗೆ ಚಿಂತೆ ಮಾಡಬೇಡ. ಭವಿಷ್ಯ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ತಾಳ್ಮೆ ಬೇಕು. ಕೋಪ ಜಾಸ್ತಿ ಬರುತ್ತೆ. ಎಲ್ಲ ಕೋಪ ಬಂತು ಅಂದರೆ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ. ಆ ಕೋಪನ ತಾಳ್ಮೆ ಮಾಡ್ಕೋಬೇಕು. ಹೆಣ್ಮಕ್ಳಿಗೆ ಯಾವಾಗಲೂ ಭೂದೇವಿ ರೀತಿಲೇ ತಾಳ್ಮೆ ಇರಬೇಕು. ಖಂಡಿತ ನಿಮ್ಮ ಭವಿಷ್ಯ ಚೆನ್ನಾಗಿದೆ. ಚೆನ್ನಾಗಿ ಓದಿ ಮುಂದಕ್ಕೆ ಅದೇ ರೀತಿ ಒಳ್ಳೆ ಜಾಬ್ ಸಿಗುತ್ತಮ್ಮ, ಚಿಂತೆ ಮಾಡಬೇಡ. ಆಂಜನೇಯನ ಪ್ರಾರ್ಥನೆ ಮಾಡಮ್ಮ, ಅವರ ಸ್ತೋತ್ರನ ದಿನನಿತ್ಯ ಪ್ರಾರ್ಥನೆ ಮಾಡಮ್ಮ, ಖಂಡಿತ ಒಳ್ಳೆಯದಾಗುತ್ತಮ್ಮ ನಿನಗೆ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೂ ಕರೆಗಳು ಬರ್ತಾನೆ ಇದೆ. ಬಟ್ ನಾಳಿನ ಸಂಚಿಕೆ ಅಂದರೆ ನಾಳಿನ ಎಪಿಸೋಡಲ್ಲಿ ಕೂಡ 2:30ರಿಂದ 3 ಗಂಟೆವರೆಗೂ ನೀವು ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ಪ್ರಶ್ನೆಗಳನ್ನು ಗುರುಮಾತಾ ಅವ್ರ ಜೊತೆ ಮಾತಾಡ್ಕೊಂಡು ಕೇಳ್ಕೊಬೋದು. ಎಸ್ ಗುರುಮಾತಾ, ಇವತ್ತಿನ ಸಂಚಿಕೆಯಲ್ಲಿ ತುಂಬ ಕಾಲ್ಸ್ ಬಂತು. ತುಂಬ ಜನ ಅವರ ಒಂದು ದುಃಖವನ್ನು ನಿಮ್ಮ ಜೊತೆ ತೋಡ್ಕೊಂಡ್ರು. ನೀವು ಕೂಡ ಅವರಿಗೆ ಪರಿಹಾರವನ್ನು ಕೂಡ ಕೊಡ್ತಾ ಇದ್ದೀರಾ. ಇವತ್ತಿನ ಎಪಿಸೋಡ್ ಇವತ್ತು ಇಲ್ಲಿಗೆ ಮುಗಿಸೋಣ. ಖಂಡಿತ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಗುರು ರಾಘವೇಂದ್ರ ರಾಯರ ಬಗ್ಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಖಂಡಿತ. ಗುರು ರಾಯರ ಭಕ್ತರಿಗೆ ಎಲ್ರಿಗೂ ಹೇಳೋದು ಒಂದೇ ಒಂದು, ರಾಯರಲ್ಲಿ ನಂಬಿಕೆ ಇಡಿ. ಅದೇ ರೀತಿ ಯಾವ ದೇವ್ರನ್ನ ನೀವು ಪ್ರಾರ್ಥನೆ ಮಾಡಿದ್ರೇನು ಸರಿ, ಆ ರಾಯರಲ್ಲಿ ಭಕ್ತಿ ಇಟ್ಟು ಖಂಡಿತವಾಗ್ಲೂ ನಂಬಿಕೆಯಿಂದ ಇರಿ. ಶ್ರೇಷ್ಠವಾಗಿದ್ದಂಥ ಭಕ್ತಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಇರಿ, ಸತ್ಯ ಧರ್ಮನ ಆಚರಣೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲ ಜೀವರಾಶಿಗೂ ರಾಯರ ಅನುಗ್ರಹ ಕೊಡಲಿ. ಗುರುವೇ ಶರಣಂ. ಪ್ರತಿದಿನ
ಗುರುಮಾತಾ ಗುರುವಾಣಿ ಈ ನೇರ ಪ್ರಸಾರ ಕಾರ್ಯಕ್ರಮ 2:30ರಿಂದ 3 ಗಂಟೆವರೆಗೂ ನಡೀತಾನೆ ಇರುತ್ತೆ. ಯಾರಿಗೆ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಗುರುಮಾತಾ ಅವ್ರ ಜೊತೆಗೆ ಲೈವಲ್ಲೇ ಮಾತಾಡಬೇಕನ್ನೋರು ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಇನ್ನು ನೇರವಾಗಿ ಭೇಟಿ ಮಾಡಬೇಕು ಅಂದರೂ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿದರೆ ಗುರುಮಾತಾ ಅವರನ್ನು ನೀವೇ ನೇರವಾಗಿ ಮೀಟ್ ಮಾಡ್ಬೋದು. ಇವತ್ತಿನ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಚಾನಲ್.